ಇದು ಭಾಳ ಸೂಕ್ಷ್ಮವಾದಂಥ ವಿಚಾರ. ಇದನ್ನು ನಾನು ವಿಶ್ಲೇಷಣೆ ಮಾಡ್ತಕ್ಕಂಥ ದೊಡ್ಡವನಲ್ಲ. ಯಾಕಂದರೆ ಒಂದು ದೇಶದ ಮೇಲೆ ಯುದ್ಧವನ್ನು ಮಾಡಬೇಕು ಅಂತಂದರೆ ಅದಕ್ಕೆ ಪೂರ್ವ ಸಿದ್ಧತೆಗಳು ಭಾಳ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದರೆ ಒಂದು ಸಾರಿ ಅವ್ರಿಗೆ ಬುದ್ಧಿಯನ್ನು ಕಲಿಸ್ಬೇಕು ಅಂತಂದರೆ ಏಕಾಏಕಿ ಯುದ್ಧ ಮಾಡ್ತಕ್ಕಂಥದ್ದಲ್ಲ, ಅದಕ್ಕೆಲ್ಲ ಬಲಗಳನ್ನು ಕೂಡ ಒಗ್ಗೂಡಿಸ್ಕೊಳ್ಬೇಕು. ಅವರ ಬಲ ಏನಿದೆ ಅಂತಕ್ಕಂಥದ್ದು, ಅದರ ಜೊತೆಯಲ್ಲಿ ಕೇವಲ ಯುದ್ಧದಲ್ಲಿ ಕೇವಲ ಸೈನಿಕರು ಸಾಯೋದಲ್ಲ, ಆರ್ಥಿಕವಾಗಿ ಕೂಡ ನಮಗೆಲ್ಲ ಹೊರೆ ಆಗ್ತದೆ. ಇವೆಲ್ಲದರ ಜೊತೆಯಲ್ಲಿ ಪ್ರಪಂಚದ ಬೇರೆ ಬೇರೆ ದೇಶಗಳ ಬೆಂಬಲವನ್ನು ಕೂಡ ತಗೊಳ್ಬೇಕಾಗ್ತದೆ. ಯಾಕಂದರೆ ನಾಳೆ ನಾವೆಲ್ಲ ಶಾಂತಿ ಪರವಾಗಿರ್ತಕ್ಕಂಥ ದೇಶ. ಇವತ್ತು ನಾವು ಯುದ್ಧವನ್ನು ಘೋಷಣೆ ಮಾಡಬೇಕಾದ್ರೆ ಬೇರೆ ದೇಶದವ್ರಿಗೂ ಯಾಕೆ ನಾವು ಯುದ್ಧ ಮಾಡ್ತಾಯಿದ್ದೀವಿ, ಭಯೋತ್ಪಾದನೆ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾಯಿದ್ದೀವಿ ಅನ್ನೋದನ್ನು ಅವ್ರನ್ನ ಮನವರಿಕೆ ಮಾಡಬೇಕು. ಆ ಕೆಲಸವನ್ನು ಕೂಡ ಯಶಸ್ವಿಯಾಗಿ ಕೇಂದ್ರ ಸರ್ಕಾರ ಮಾಡಿದೆ. ಇವತ್ತು ನೀವು ನೋಡಿರ್ಬೋದು, ಗಡಿಯಲ್ಲೂ ಕೂಡ ಒಂದು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಪ್ರಧಾನಮಂತ್ರಿಗಳು ಕೂಡ 3 ಜನ ದಂಡಾಧಿಕಾರಿಗಳು ಕೂಡ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ನೀವು ಯಾವತ್ತು ಯಾಕೆ ಮಾಡಬೇಕು, ಯಾವ ರೀತಿಯಲ್ಲಿ ಯುದ್ಧವನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ನೀವೇ ತಗೊಳ್ಳಿ ಅಂತೇಳಿ ಕೊಟ್ಟಿರೋದ್ರಿಂದ ಅವರು ಎಲ್ಲ ರೀತಿಯಲ್ಲಿ ಒಂದು ನೇರವಾಗಿ ಯುದ್ಧ ಮಾಡ್ತಕ್ಕಂಥದ್ದು, ಅದು ನಾಗರಿಕರಿಗೆ ತೊಂದರೆ ಆಗಬಾರ್ದು. ಯಾರು ಭಯೋತ್ಪಾದಕ ತಾಣ ಇದ್ದಾರೆ, ಯಾರು ಭಯೋತ್ಪಾದಕರಿದ್ದಾರೆ ಅವರ ಅಡುಗುದಾಣಗಳ ಮೇಲೆ ದಾಳಿ ಮಾಡ್ತಕ್ಕಂಥದ್ದು. ಇನ್ನೊಂದು ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ನಮ್ಮದೇ ಭಾಗ ಆಗಿದ್ದರೂ ಕೂಡ ಇವತ್ತು ಪಾಕಿಸ್ತಾನ ಅದರ ಆಡಳಿತವನ್ನು ನಡೆಸ್ತಾ ಇದೆ. ಅದನ್ನು ವಶಕ್ಕೆ ತಗೊಳ್ತಕ್ಕಂಥದ್ದು. ಇವತ್ತು ಸಿಮ್ಲಾ ಒಪ್ಪಂದವನ್ನು ರದ್ದು ಮಾಡಿದೆ. ಸಿಮ್ಲಾ ಒಪ್ಪಂದವನ್ನು ರದ್ದು ಮಾಡಿತು ಅಂದರೆ ಈಗ ಗಡಿಗೆ ಯಾವುದೂ ಅಡೆತಡೆ ಇಲ್ಲ. ನಾವು ಎಲ್ಲಿವರೆಗೂ ಬೇಕಾದರೂ ನಾವು ಹೋಗ್ಬೋದು, ಸಿಂಧ್ ಪ್ರಾಂತ್ಯದವರೆಗೂ ಹೋಗ್ಬೋದು. ಈ ಥರ ಅನೇಕ ಗುರುತರವಾದಂಥ ಗಹನವಾದಂಥ ವಿಚಾರಗಳಿದೆ. ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರು, ರಾಜನಾಥ್ ಸಿಂಗ್ ಅವರು ಪದೇ ಹೇಳ್ತಾ ಇದ್ದಾರೆ, ನಾವು ಅತ್ಯಂತ ತೀವ್ರವಾದಂಥ ಕ್ರಮವನ್ನು ತಗೊಳ್ತೀವಿ ಅಂತೇಳಿ. ಬಹುಶಃ ಅತಿ ಸನಿಹದಲ್ಲೇ ಪಾಕಿಸ್ತಾನ ಮುಟ್ಟು ನೋಡ್ಕೊಳ್ಳೋ ರೀತಿಯಲ್ಲಿ ಹೊಡೆತವನ್ನು ಭಾರತ ಕೊಡ್ತದೆ. ಇದು ಭಾಳ ಸೂಕ್ಷ್ಮವಾದಂಥ ವಿಚಾರ. ಇದನ್ನು ನಾನು ವಿಶ್ಲೇಷಣೆ ಮಾಡ್ತಕ್ಕಂಥ ದೊಡ್ಡವನಲ್ಲ. ಯಾಕಂದರೆ ಒಂದು ದೇಶದ ಮೇಲೆ ಯುದ್ಧವನ್ನು ಮಾಡಬೇಕು ಅಂತಂದರೆ ಅದಕ್ಕೆ ಪೂರ್ವ ಸಿದ್ಧತೆಗಳು ಭಾಳ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದರೆ ಒಂದು ಸಾರಿ ಅವ್ರಿಗೆ ಬುದ್ಧಿಯನ್ನು ಕಲಿಸ್ಬೇಕು ಅಂತಂದರೆ ಏಕಾಏಕಿ ಯುದ್ಧ ಮಾಡ್ತಕ್ಕಂಥದ್ದಲ್ಲ, ಅದಕ್ಕೆಲ್ಲ ಬಲಗಳನ್ನು ಕೂಡ ಒಗ್ಗೂಡಿಸ್ಕೊಳ್ಬೇಕು. ಅವರ ಬಲ ಏನಿದೆ ಅಂತಕ್ಕಂಥದ್ದು, ಅದರ ಜೊತೆಯಲ್ಲಿ ಕೇವಲ ಯುದ್ಧದಲ್ಲಿ ಕೇವಲ ಸೈನಿಕರು ಸಾಯೋದಲ್ಲ, ಆರ್ಥಿಕವಾಗಿ ಕೂಡ ನಮಗೆಲ್ಲ ಹೊರೆ ಆಗ್ತದೆ. ಇವೆಲ್ಲದರ ಜೊತೆಯಲ್ಲಿ ಪ್ರಪಂಚದ ಬೇರೆ ಬೇರೆ ದೇಶಗಳ ಬೆಂಬಲವನ್ನು ಕೂಡ ತಗೊಳ್ಬೇಕಾಗ್ತದೆ. ಯಾಕಂದರೆ ನಾಳೆ ನಾವೆಲ್ಲ ಶಾಂತಿ ಪರವಾಗಿರ್ತಕ್ಕಂಥ ದೇಶ. ಇವತ್ತು ನಾವು ಯುದ್ಧವನ್ನು ಘೋಷಣೆ ಮಾಡಬೇಕಾದ್ರೆ ಬೇರೆ ದೇಶದವ್ರಿಗೂ ಯಾಕೆ ನಾವು ಯುದ್ಧ ಮಾಡ್ತಾಯಿದ್ದೀವಿ, ಭಯೋತ್ಪಾದನೆ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾಯಿದ್ದೀವಿ ಅನ್ನೋದನ್ನು ಅವ್ರನ್ನ ಮನವರಿಕೆ ಮಾಡಬೇಕು. ಆ ಕೆಲಸವನ್ನು ಕೂಡ ಯಶಸ್ವಿಯಾಗಿ ಕೇಂದ್ರ ಸರ್ಕಾರ ಮಾಡಿದೆ. ಇವತ್ತು ನೀವು ನೋಡಿರ್ಬೋದು, ಗಡಿಯಲ್ಲೂ ಕೂಡ ಒಂದು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಪ್ರಧಾನಮಂತ್ರಿಗಳು ಕೂಡ 3 ಜನ ದಂಡಾಧಿಕಾರಿಗಳು ಕೂಡ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ನೀವು ಯಾವತ್ತು ಯಾಕೆ ಮಾಡಬೇಕು, ಯಾವ ರೀತಿಯಲ್ಲಿ ಯುದ್ಧವನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ನೀವೇ ತಗೊಳ್ಳಿ ಅಂತೇಳಿ ಕೊಟ್ಟಿರೋದ್ರಿಂದ ಅವರು ಎಲ್ಲ ರೀತಿಯಲ್ಲಿ ಒಂದು ನೇರವಾಗಿ ಯುದ್ಧ ಮಾಡ್ತಕ್ಕಂಥದ್ದು, ಅದು ನಾಗರಿಕರಿಗೆ ತೊಂದರೆ ಆಗಬಾರ್ದು. ಯಾರು ಭಯೋತ್ಪಾದಕ ತಾಣ ಇದ್ದಾರೆ, ಯಾರು ಭಯೋತ್ಪಾದಕರಿದ್ದಾರೆ ಅವರ ಅಡುಗುದಾಣಗಳ ಮೇಲೆ ದಾಳಿ ಮಾಡ್ತಕ್ಕಂಥದ್ದು. ಇನ್ನೊಂದು ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ನಮ್ಮದೇ ಭಾಗ ಆಗಿದ್ದರೂ ಕೂಡ ಇವತ್ತು ಪಾಕಿಸ್ತಾನ ಅದರ ಆಡಳಿತವನ್ನು ನಡೆಸ್ತಾ ಇದೆ. ಅದನ್ನು ವಶಕ್ಕೆ ತಗೊಳ್ತಕ್ಕಂಥದ್ದು. ಇವತ್ತು ಸಿಮ್ಲಾ ಒಪ್ಪಂದವನ್ನು ರದ್ದು ಮಾಡಿದೆ. ಸಿಮ್ಲಾ ಒಪ್ಪಂದವನ್ನು ರದ್ದು ಮಾಡಿತು ಅಂದರೆ ಈಗ ಗಡಿಗೆ ಯಾವುದೂ ಅಡೆತಡೆ ಇಲ್ಲ. ನಾವು ಎಲ್ಲಿವರೆಗೂ ಬೇಕಾದರೂ ನಾವು ಹೋಗ್ಬೋದು, ಸಿಂಧ್ ಪ್ರಾಂತ್ಯದವರೆಗೂ ಹೋಗ್ಬೋದು. ಈ ಥರ ಅನೇಕ ಗುರುತರವಾದಂಥ ಗಹನವಾದಂಥ ವಿಚಾರಗಳಿದೆ. ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರು, ರಾಜನಾಥ್ ಸಿಂಗ್ ಅವರು ಪದೇ ಹೇಳ್ತಾ ಇದ್ದಾರೆ, ನಾವು ಅತ್ಯಂತ ತೀವ್ರವಾದಂಥ ಕ್ರಮವನ್ನು ತಗೊಳ್ತೀವಿ ಅಂತೇಳಿ. ಬಹುಶಃ ಅತಿ ಸನಿಹದಲ್ಲೇ ಪಾಕಿಸ್ತಾನ ಮುಟ್ಟು ನೋಡ್ಕೊಳ್ಳೋ ರೀತಿಯಲ್ಲಿ ಹೊಡೆತವನ್ನು ಭಾರತ ಕೊಡ್ತದೆ. ಇದು ಭಾಳ ಸೂಕ್ಷ್ಮವಾದಂಥ ವಿಚಾರ. ಇದನ್ನು ನಾನು ವಿಶ್ಲೇಷಣೆ ಮಾಡ್ತಕ್ಕಂಥ ದೊಡ್ಡವನಲ್ಲ. ಯಾಕಂದರೆ ಒಂದು ದೇಶದ ಮೇಲೆ ಯುದ್ಧವನ್ನು ಮಾಡಬೇಕು ಅಂತಂದರೆ ಅದಕ್ಕೆ ಪೂರ್ವ ಸಿದ್ಧತೆಗಳು ಭಾಳ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದರೆ ಒಂದು ಸಾರಿ ಅವ್ರಿಗೆ ಬುದ್ಧಿಯನ್ನು ಕಲಿಸ್ಬೇಕು ಅಂತಂದರೆ ಏಕಾಏಕಿ ಯುದ್ಧ ಮಾಡ್ತಕ್ಕಂಥದ್ದಲ್ಲ, ಅದಕ್ಕೆಲ್ಲ ಬಲಗಳನ್ನು ಕೂಡ ಒಗ್ಗೂಡಿಸ್ಕೊಳ್ಬೇಕು. ಅವರ ಬಲ ಏನಿದೆ ಅಂತಕ್ಕಂಥದ್ದು, ಅದರ ಜೊತೆಯಲ್ಲಿ ಕೇವಲ ಯುದ್ಧದಲ್ಲಿ ಕೇವಲ ಸೈನಿಕರು ಸಾಯೋದಲ್ಲ, ಆರ್ಥಿಕವಾಗಿ ಕೂಡ ನಮಗೆಲ್ಲ ಹೊರೆ ಆಗ್ತದೆ. ಇವೆಲ್ಲದರ ಜೊತೆಯಲ್ಲಿ ಪ್ರಪಂಚದ ಬೇರೆ ಬೇರೆ ದೇಶಗಳ ಬೆಂಬಲವನ್ನು ಕೂಡ ತಗೊಳ್ಬೇಕಾಗ್ತದೆ. ಯಾಕಂದರೆ ನಾಳೆ ನಾವೆಲ್ಲ ಶಾಂತಿ ಪರವಾಗಿರ್ತಕ್ಕಂಥ ದೇಶ. ಇವತ್ತು ನಾವು ಯುದ್ಧವನ್ನು ಘೋಷಣೆ ಮಾಡಬೇಕಾದ್ರೆ ಬೇರೆ ದೇಶದವ್ರಿಗೂ ಯಾಕೆ ನಾವು ಯುದ್ಧ ಮಾಡ್ತಾಯಿದ್ದೀವಿ, ಭಯೋತ್ಪಾದನೆ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾಯಿದ್ದೀವಿ ಅನ್ನೋದನ್ನು ಅವ್ರನ್ನ ಮನವರಿಕೆ ಮಾಡಬೇಕು. ಆ ಕೆಲಸವನ್ನು ಕೂಡ ಯಶಸ್ವಿಯಾಗಿ ಕೇಂದ್ರ ಸರ್ಕಾರ ಮಾಡಿದೆ. ಇವತ್ತು ನೀವು ನೋಡಿರ್ಬೋದು, ಗಡಿಯಲ್ಲೂ ಕೂಡ ಒಂದು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಪ್ರಧಾನಮಂತ್ರಿಗಳು ಕೂಡ 3 ಜನ ದಂಡಾಧಿಕಾರಿಗಳು ಕೂಡ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ನೀವು ಯಾವತ್ತು ಯಾಕೆ ಮಾಡಬೇಕು, ಯಾವ ರೀತಿಯಲ್ಲಿ ಯುದ್ಧವನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ನೀವೇ ತಗೊಳ್ಳಿ ಅಂತೇಳಿ ಕೊಟ್ಟಿರೋದ್ರಿಂದ ಅವರು ಎಲ್ಲ ರೀತಿಯಲ್ಲಿ ಒಂದು ನೇರವಾಗಿ ಯುದ್ಧ ಮಾಡ್ತಕ್ಕಂಥದ್ದು, ಅದು ನಾಗರಿಕರಿಗೆ ತೊಂದರೆ ಆಗಬಾರ್ದು. ಯಾರು ಭಯೋತ್ಪಾದಕ ತಾಣ ಇದ್ದಾರೆ, ಯಾರು ಭಯೋತ್ಪಾದಕರಿದ್ದಾರೆ ಅವರ ಅಡುಗುದಾಣಗಳ ಮೇಲೆ ದಾಳಿ ಮಾಡ್ತಕ್ಕಂಥದ್ದು.
ಇನ್ನೊಂದು ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ನಮ್ಮದೇ ಭಾಗ ಆಗಿದ್ದರೂ ಕೂಡ ಇವತ್ತು ಪಾಕಿಸ್ತಾನ ಅದರ ಆಡಳಿತವನ್ನು ನಡೆಸ್ತಾ ಇದೆ. ಅದನ್ನು ವಶಕ್ಕೆ ತಗೊಳ್ತಕ್ಕಂಥದ್ದು. ಇವತ್ತು ಸಿಮ್ಲಾ ಒಪ್ಪಂದವನ್ನು ರದ್ದು ಮಾಡಿದೆ. ಸಿಮ್ಲಾ ಒಪ್ಪಂದವನ್ನು ರದ್ದು ಮಾಡಿತು ಅಂದರೆ ಈಗ ಗಡಿಗೆ ಯಾವುದೂ ಅಡೆತಡೆ ಇಲ್ಲ. ನಾವು ಎಲ್ಲಿವರೆಗೂ ಬೇಕಾದರೂ ನಾವು ಹೋಗ್ಬೋದು, ಸಿಂಧ್ ಪ್ರಾಂತ್ಯದವರೆಗೂ ಹೋಗ್ಬೋದು. ಈ ಥರ ಅನೇಕ ಗುರುತರವಾದಂಥ ಗಹನವಾದಂಥ ವಿಚಾರಗಳಿದೆ. ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರು, ರಾಜನಾಥ್ ಸಿಂಗ್ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ, ನಾವು ಅತ್ಯಂತ ತೀವ್ರವಾದಂಥ ಕ್ರಮವನ್ನು ತಗೊಳ್ತೀವಿ ಅಂತೇಳಿ. ಬಹುಶಃ ಅತಿ ಸನಿಹದಲ್ಲೇ ಪಾಕಿಸ್ತಾನ ಮುಟ್ಟು ನೋಡ್ಕೊಳ್ಳೋ ರೀತಿಯಲ್ಲಿ ಹೊಡೆತವನ್ನು ಭಾರತ ಕೊಡ್ತದೆ. ಇದು ಭಾಳ ಸೂಕ್ಷ್ಮವಾದಂಥ ವಿಚಾರ. ಇದನ್ನು ನಾನು ವಿಶ್ಲೇಷಣೆ ಮಾಡ್ತಕ್ಕಂಥ ದೊಡ್ಡವನಲ್ಲ. ಯಾಕಂದರೆ ಒಂದು ದೇಶದ ಮೇಲೆ ಯುದ್ಧವನ್ನು ಮಾಡಬೇಕು ಅಂತಂದರೆ ಅದಕ್ಕೆ ಪೂರ್ವ ಸಿದ್ಧತೆಗಳು ಭಾಳ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದರೆ ಒಂದು ಸಾರಿ ಅವ್ರಿಗೆ ಬುದ್ಧಿಯನ್ನು ಕಲಿಸ್ಬೇಕು ಅಂತಂದರೆ ಏಕಾಏಕಿ ಯುದ್ಧ ಮಾಡ್ತಕ್ಕಂಥದ್ದಲ್ಲ. ಅದಕ್ಕೆಲ್ಲ ಬಲಗಳನ್ನು ಕೂಡ ಒಗ್ಗೂಡಿಸ್ಕೊಳ್ಬೇಕು. ಅವರ ಬಲ ಏನಿದೆ ಅಂತಕ್ಕಂಥದ್ದು. ಅದರ ಜೊತೆಯಲ್ಲಿ ಕೇವಲ ಯುದ್ಧದಲ್ಲಿ ಕೇವಲ ಸೈನಿಕರು ಸಾಯೋದಲ್ಲ, ಆರ್ಥಿಕವಾಗಿ ಕೂಡ ನಮಗೆಲ್ಲ ಹೊರೆ ಆಗ್ತದೆ. ಇವೆಲ್ಲದರ ಜೊತೆಯಲ್ಲಿ ಪ್ರಪಂಚದ ಬೇರೆ ಬೇರೆ ದೇಶಗಳ ಬೆಂಬಲವನ್ನು ಕೂಡ ತಗೊಳ್ಬೇಕಾಗ್ತದೆ. ಯಾಕಂದರೆ ನಾಳೆ ನಾವೆಲ್ಲ ಶಾಂತಿ ಪರವಾಗಿರ್ತಕ್ಕಂಥ ದೇಶ. ಇವತ್ತು ನಾವು ಯುದ್ಧವನ್ನು ಘೋಷಣೆ ಮಾಡಬೇಕಾದ್ರೆ ಬೇರೆ ದೇಶದವ್ರಿಗೂ ಯಾಕೆ ನಾವು ಯುದ್ಧ ಮಾಡ್ತಾಯಿದ್ದೀವಿ, ಭಯೋತ್ಪಾದನೆ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾಯಿದ್ದೀವಿ ಅನ್ನೋದನ್ನು ಅವ್ರನ್ನ ಮನವರಿಕೆ ಮಾಡಬೇಕು. ಆ ಕೆಲಸವನ್ನು ಕೂಡ ಯಶಸ್ವಿಯಾಗಿ ಕೇಂದ್ರ ಸರ್ಕಾರ ಮಾಡಿದೆ. ಇವತ್ತು ನೀವು ನೋಡಿರ್ಬೋದು, ಗಡಿಯಲ್ಲೂ ಕೂಡ ಒಂದು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಪ್ರಧಾನಮಂತ್ರಿಗಳು ಕೂಡ 3 ಜನ ದಂಡಾಧಿಕಾರಿಗಳು ಕೂಡ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ನೀವು ಯಾವತ್ತು ಹೇಗೆ ಮಾಡಬೇಕು, ಯಾವ ರೀತಿಯಲ್ಲಿ ಯುದ್ಧವನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ನೀವೇ ತಗೊಳ್ಳಿ ಅಂತೇಳಿ ಕೊಟ್ಟಿರೋದ್ರಿಂದ ಅವರು ಎಲ್ಲ ರೀತಿಯಲ್ಲಿ ಒಂದು ನೇರವಾಗಿ ಯುದ್ಧ ಮಾಡ್ತಕ್ಕಂಥದ್ದು. ಅದು ನಾಗರಿಕರಿಗೆ ತೊಂದರೆ ಆಗಬಾರ್ದು. ಯಾರು ಭಯೋತ್ಪಾದಕ ತಾಣ ಇದ್ದಾರೆ, ಯಾರು ಭಯೋತ್ಪಾದಕರಿದ್ದಾರೆ, ಅವರ ಅಡುಗುದಾಣಗಳ ಮೇಲೆ ದಾಳಿ ಮಾಡ್ತಕ್ಕಂಥದ್ದು. ಇನ್ನೊಂದು ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ನಮ್ಮದೇ ಭಾಗ ಆಗಿದ್ದರೂ ಕೂಡ ಇವತ್ತು ಪಾಕಿಸ್ತಾನ ಅದರ ಆಡಳಿತವನ್ನು ನಡೆಸ್ತಾ ಇದೆ. ಅದನ್ನು ವಶಕ್ಕೆ ತಗೊಳ್ತಕ್ಕಂಥದ್ದು. ಇವತ್ತು ಸಿಮ್ಲಾ ಒಪ್ಪಂದವನ್ನು ರದ್ದು ಮಾಡಿದೆ. ಸಿಮ್ಲಾ ಒಪ್ಪಂದವನ್ನು ರದ್ದು ಮಾಡಿತು ಅಂದರೆ ಈಗ ಗಡಿಗೆ ಯಾವುದೂ ಅಡೆತಡೆ ಇಲ್ಲ. ನಾವು ಎಲ್ಲಿವರೆಗೂ ಬೇಕಾದರೂ ನಾವು ಹೋಗ್ಬೋದು, ಸಿಂಧ್ ಪ್ರಾಂತ್ಯದವರೆಗೂ ಹೋಗ್ಬೋದು. ಈ ಥರ ಅನೇಕ ಗುರುತರವಾದಂಥ ಗಹನವಾದಂಥ ವಿಚಾರಗಳಿದೆ. ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರು, ರಾಜನಾಥ್ ಸಿಂಗ್ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ, ನಾವು ಅತ್ಯಂತ ತೀವ್ರವಾದಂಥ ಕ್ರಮವನ್ನು ತಗೊಳ್ತೀವಿ ಅಂತೇಳಿ. ಬಹುಶಃ ಅತಿ ಸನಿಹದಲ್ಲೇ ಪಾಕಿಸ್ತಾನ ಮುಟ್ಟು ನೋಡ್ಕೊಳ್ಳೋ ರೀತಿಯಲ್ಲಿ ಹೊಡೆತವನ್ನು ಭಾರತ ಕೊಡ್ತದೆ. ಇದು ಭಾಳ ಸೂಕ್ಷ್ಮವಾದಂಥ ವಿಚಾರ. ಇದನ್ನು ನಾನು ವಿಶ್ಲೇಷಣೆ ಮಾಡ್ತಕ್ಕಂಥ ದೊಡ್ಡವನಲ್ಲ. ಯಾಕಂದರೆ ಒಂದು ದೇಶದ ಮೇಲೆ ಯುದ್ಧವನ್ನು ಮಾಡಬೇಕು ಅಂತಂದರೆ ಅದಕ್ಕೆ ಪೂರ್ವ ಸಿದ್ಧತೆಗಳು ಭಾಳ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದರೆ ಒಂದು ಸಾರಿ ಅವ್ರಿಗೆ ಬುದ್ಧಿಯನ್ನು ಕಲಿಸ್ಬೇಕು ಅಂತಂದರೆ ಏಕಾಏಕಿ ಯುದ್ಧ ಮಾಡ್ತಕ್ಕಂಥದ್ದಲ್ಲ. ಅದಕ್ಕೆಲ್ಲ ಬಲಗಳನ್ನು ಕೂಡ ಒಗ್ಗೂಡಿಸ್ಕೊಳ್ಬೇಕು. ಅವರ ಬಲ ಏನಿದೆ ಅಂತಕ್ಕಂಥದ್ದು. ಅದರ ಜೊತೆಯಲ್ಲಿ ಕೇವಲ ಯುದ್ಧದಲ್ಲಿ ಕೇವಲ ಸೈನಿಕರು ಸಾಯೋದಲ್ಲ, ಆರ್ಥಿಕವಾಗಿ ಕೂಡ ನಮಗೆಲ್ಲ ಹೊರೆ ಆಗ್ತದೆ. ಇವೆಲ್ಲದರ ಜೊತೆಯಲ್ಲಿ ಪ್ರಪಂಚದ ಬೇರೆ ಬೇರೆ ದೇಶಗಳ ಬೆಂಬಲವನ್ನು ಕೂಡ ತಗೊಳ್ಬೇಕಾಗ್ತದೆ. ಯಾಕಂದರೆ ನಾಳೆ ನಾವೆಲ್ಲ ಶಾಂತಿ ಪರವಾಗಿರ್ತಕ್ಕಂಥ ದೇಶ. ಇವತ್ತು ನಾವು ಯುದ್ಧವನ್ನು ಘೋಷಣೆ ಮಾಡಬೇಕಾದ್ರೆ ಬೇರೆ ದೇಶದವ್ರಿಗೂ ಯಾಕೆ ನಾವು ಯುದ್ಧ ಮಾಡ್ತಾಯಿದ್ದೀವಿ, ಭಯೋತ್ಪಾದನೆ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾಯಿದ್ದೀವಿ ಅನ್ನೋದನ್ನು ಅವ್ರನ್ನ ಮನವರಿಕೆ ಮಾಡಬೇಕು. ಆ ಕೆಲಸವನ್ನು ಕೂಡ ಯಶಸ್ವಿಯಾಗಿ ಕೇಂದ್ರ ಸರ್ಕಾರ ಮಾಡಿದೆ. ಇವತ್ತು ನೀವು ನೋಡಿರ್ಬೋದು, ಗಡಿಯಲ್ಲೂ ಕೂಡ ಒಂದು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಪ್ರಧಾನಮಂತ್ರಿಗಳು ಕೂಡ 3 ಜನ ದಂಡಾಧಿಕಾರಿಗಳು ಕೂಡ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ನೀವು ಯಾವತ್ತು ಹೇಗೆ ಮಾಡಬೇಕು, ಯಾವ ರೀತಿಯಲ್ಲಿ ಯುದ್ಧವನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ನೀವೇ ತಗೊಳ್ಳಿ ಅಂತೇಳಿ ಕೊಟ್ಟಿರೋದ್ರಿಂದ ಅವರು ಎಲ್ಲ ರೀತಿಯಲ್ಲಿ ಒಂದು ನೇರವಾಗಿ ಯುದ್ಧ ಮಾಡ್ತಕ್ಕಂಥದ್ದು. ಅದು ನಾಗರಿಕರಿಗೆ ತೊಂದರೆ ಆಗಬಾರ್ದು. ಯಾರು ಭಯೋತ್ಪಾದಕ ತಾಣ ಇದ್ದಾರೆ, ಯಾರು ಭಯೋತ್ಪಾದಕರಿದ್ದಾರೆ, ಅವರ ಅಡುಗುದಾಣಗಳ ಮೇಲೆ ದಾಳಿ ಮಾಡ್ತಕ್ಕಂಥದ್ದು. ಇನ್ನೊಂದು ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ನಮ್ಮದೇ ಭಾಗ ಆಗಿದ್ದರೂ ಕೂಡ ಇವತ್ತು ಪಾಕಿಸ್ತಾನ ಅದರ ಆಡಳಿತವನ್ನು ನಡೆಸ್ತಾ ಇದೆ. ಅದನ್ನು ವಶಕ್ಕೆ ತಗೊಳ್ತಕ್ಕಂಥದ್ದು. ಇವತ್ತು ಸಿಮ್ಲಾ ಒಪ್ಪಂದವನ್ನು ರದ್ದು ಮಾಡಿದೆ. ಸಿಮ್ಲಾ ಒಪ್ಪಂದವನ್ನು ರದ್ದು ಮಾಡಿತು ಅಂದರೆ ಈಗ ಗಡಿಗೆ ಯಾವುದೂ ಅಡೆತಡೆ ಇಲ್ಲ. ನಾವು ಎಲ್ಲಿವರೆಗೂ ಬೇಕಾದರೂ ನಾವು ಹೋಗ್ಬೋದು, ಸಿಂಧ್ ಪ್ರಾಂತ್ಯದವರೆಗೂ ಹೋಗ್ಬೋದು. ಈ ಥರ ಅನೇಕ ಗುರುತರವಾದಂಥ ಗಹನವಾದಂಥ ವಿಚಾರಗಳಿದೆ. ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರು, ರಾಜನಾಥ್ ಸಿಂಗ್ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ, ನಾವು ಅತ್ಯಂತ ತೀವ್ರವಾದಂಥ ಕ್ರಮವನ್ನು ತಗೊಳ್ತೀವಿ ಅಂತೇಳಿ. ಬಹುಶಃ ಅತಿ ಸನಿಹದಲ್ಲೇ ಪಾಕಿಸ್ತಾನ ಮುಟ್ಟು ನೋಡ್ಕೊಳ್ಳೋ ರೀತಿಯಲ್ಲಿ ಹೊಡೆತವನ್ನು ಭಾರತ ಕೊಡ್ತದೆ.